ಜೀವನ ಅಂದ್ರೆ ಏನು? ನೀವು ಹೇಳಬಹುದು ವ್ಯಕ್ತಿಯ ಜನ್ಮ ಮತ್ತು ಮೃತ್ಯುವಿನ ನಡುವಿನ ಸಮಯ ಅಂತ. ಮೃತ್ಯು ಯಾವಾಗ ಬರುತ್ತೆ? ವ್ಯಕ್ತಿಯ ಶ್ವಾಸಕ್ರಿಯೆ ನಿಂತಾಗ, ಕೈಕಾಲಾಡೋದು ನಿಂತಾಗ, ಆಲೋಚನೆ ನಿಂತಾಗ. ಅದು ಹಾಗಲ್ಲ ನೋಡಿ. ಜಲಕ್ಕೆ ಮೃತ್ಯು ಅದರ ಹರಿವು ನಿಂತಾಗ ಮಾತ್ರ ಬರೋದಿಲ್ಲ. ಜಲಕ್ಕೆ ಮೃತ್ಯು ಯಾವಾಗ ಬರುತ್ತೆ ಅಂದ್ರೆ ಅದು ಬಾಯಾರಿಕೆ ನೀಗ್ಸೋದನ್ನ ನಿಲ್ಲಿಸಿದಾಗ. ಸೂರ್ಯನಿಗೆ ಮೃತ್ಯು ಗ್ರಹಣ ಹಿಡಿದಾಗ ಮಾತ್ರ ಬರೋದಿಲ್ಲ, ಅಥವಾ ಸೂರ್ಯಾಸ್ತದಲ್ಲೂ ಅಲ್ಲ. ಸೂರ್ಯನ ಮೃತ್ಯು ಬರೋದು ಯಾವಾಗ ಅಂದ್ರೆ ಭವಿಷ್ಯದಲ್ಲಿ ಅವನು ಸಕಲ ಜೀವರಾಶಿಗಳಿಗೂ ಪ್ರಕಾಶಮಯ ಬೆಳಕು ಕೊಡೋದು ನಿಲ್ಲಿಸಿದಾಗ. ಅದೇ ತರ ಮನುಷ್ಯನ ಅಂತ್ಯ, ಅವನ ಮೃತ್ಯು ಅವನೊಳಗಿರೋ ಕರುಣೆ ಅಂತ್ಯವಾದಾಗ ಮಾತ್ರ ಆಗೋದು. ಕರುಣೆ ಈ ಭಾವನೆ ಮನುಷ್ಯನನ್ನಾಗಿ ಇಟ್ಟಿರುತ್ತೆ. ಒಬ್ಬ ಮನುಷ್ಯನಿಗೆ ಮತ್ತೊಬ್ಬ ಮನುಷ್ಯನ ಕಷ್ಟ ಅವನ ಅವಶ್ಯಕತೆಯ ಅನುಭವವನ್ನ ಕೊಡುತ್ತೆ. ಅವನಿಗೆ ಶಕ್ತಿ ಕೊಡುತ್ತೆ ಮತ್ತೊಬ್ಬರಿಗೆ ಸಹಾಯವನ್ನ ಮಾಡೋದಕ್ಕೆ. ಅವನನ್ನ ಪಾತ್ರವಾಗಿಸುತ್ತೆ ಈ ಸೃಷ್ಟಿಯನ್ನ ನಿಯಂತ್ರಿಸೋದಕ್ಕೆ. ಈ ಲೋಕದಲ್ಲಿ ಮೃತ್ಯು ಕೇವಲ ಒಂದೇ ಸಲ ಬರೋದು. ಅದಕ್ಕೆ ಮೊದಲೇ ಸಾಯೋದ್ಯಾಕೆ? ಈ ಕರುಣೆಯನ್ನ ಕೊಲ್ಲೋದ್ಯಾಕೆ? ನಿಮ್ಮನ್ನ ನೀವೇ ಮನುಷ್ಯರಾಗಿಸ್ಕೊಳ್ಳಿ. ಮೃತ್ಯುವಿನ ನಂತರವೂ ಜೀವಂತವಾಗಿರ್ತೀರ. ರಾಧೆ ರಾಧೆ.